ನಮಸ್ಕಾರ ಮೇಷರಾಶಿಯವರೇ, ನೀವು ಈಗ ಕೇಳುತ್ತಿರುವುದು ಕೇವಲ ಶಬ್ದಗಳಲ್ಲ, ಇದು ನಿಮ್ಮ ಬದುಕಿನ ಮುನ್ನುಡಿ. ಕಳೆದ 3 ವರ್ಷಗಳಿಂದ ನೀವು ಅನುಭವಿಸಿದ ಅವಮಾನ, ಎದುರಿಸಿದ ಸೋಲು, ಹರಿಸಿದ ಕಣ್ಣೀರು ಎಲ್ಲದಕ್ಕೂ ಉತ್ತರ ಸಿಗುವ ಕಾಲ ಬಂದಿದೆ. ವಿಧಿ ನಿಮ್ಮನ್ನು 10 ಹೆಜ್ಜೆ ಹಿಂದೆ ಎರೆದಿದ್ದರೆ ನೆನಪಿಡಿ, ಅದು ನಿಮ್ಮನ್ನು ಸೋಲಿಸಲಿಕ್ಕಲ್ಲ, ಬದಲಾಗಿ ವಿಜಯದ ಗುರಿಯತ್ತ ವೇಗವಾಗಿ ಚಿಮ್ಮಲು. ನಿಮ್ಮ ರಕ್ತದಲ್ಲಿರುವುದು ಸೋಲೊಪ್ಪುವ ಗುಣವಲ್ಲ, ಗೆಲ್ಲಲೇಬೇಕೆಂಬ ಹಠದ ಕಿಚ್ಚು. ಆ ಕಿಚ್ಚು ಆರಿ ಹೋಗಿಲ್ಲ, ಅದು ಈಗ ಜ್ವಾಲಾಮುಖಿಯಾಗುವ ಸಮಯ. ಯಾಕೆಂದರೆ 2026 ಕೇವಲ ವರ್ಷವಲ್ಲ, ಇದು ಮೇಷ ರಾಶಿಯವರ ವಿಶ್ವ ವಿಜಯದ ವರ್ಷ. ನಿಮ್ಮ ರಾಶ್ಯಾಧಿಪತಿ ಸಾಕ್ಷಾತ್ ಕುಜದೇವ ಈಗ ತನ್ನ ಅಸಲಿ ಪ್ರತಾಪ ತೋರಿಸಲಿದ್ದಾನೆ. ನಿಮ್ಮನ್ನು ತುರಿದವರು ನಿಮ್ಮ ಎತ್ತರ ನೋಡಿ ಬೆಚ್ಚಿಬೀರುವ ದಿನಗಳು ಹತ್ತಿರದಲ್ಲಿವೆ. ಆದರೆ ಈ ಯಶಸ್ಸು ಸುಮ್ಮನೆ ಬರುವುದಿಲ್ಲ. ಬ್ರಹ್ಮಾಂಡದ ಶಕ್ತಿಯನ್ನು ನಿಮ್ಮತ್ತ ಸೆಳೆಯಲು ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ನಿಗೂಢ 5 ಅಘೋರ ರಹಸ್ಯಗಳನ್ನು ನಾನು ಇಂದು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದೇನೆ. ಒಂದು ಕ್ಷಣವೂ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ನಿಮ್ಮ ಲಕ್ ಬದಲಾಗುವ ಕ್ಷಣ ಇದೇ ಆಗಿದೆ. ಬದುಕಿನ ಕತ್ತಲೆ ಕಳೆದು ಬೆಳಕಿನತ್ತ ಸಾಗಲು ನಮ್ಮ ಈ ಗೆಲುವಿನ ಬೆಳಕು ಕುಟುಂಬದ ಸದಸ್ಯರಾಗಿ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಾಸಿಟಿವ್ ಎನರ್ಜಿಯನ್ನು ಆಹ್ವಾನಿಸಿ. ಮೇಷ ರಾಶಿಯ ಶಕ್ತಿ ಇರುವುದು ಕೆಂಪು ಬಣ್ಣದಲ್ಲಿ. 2026ರಲ್ಲಿ ಹಣದ ಮಳೆ ಸುರಿಯಬೇಕೆಂದರೆ ಪ್ರತಿ ಮಂಗಳವಾರ ಒಂದು ಗಾಜಿನ ಪಾತ್ರೆಯಲ್ಲಿ ಶುದ್ಧ ನೀರನ್ನು ತುಂಬಿ ಅದರಲ್ಲಿ 9 ಕೆಂಪು ಹೂವಿನ ಎಸಳುಗಳನ್ನು, ದಾಸವಾರ ಅಥವಾ ಗುಲಾಬಿ ಹಾಕಿ ನಿಮ್ಮ ದೇವರ ಕೋಣೆಯಲ್ಲಿ ಇಡಿ. ಮರುದಿನ ಆ ನೀರನ್ನು ಗಿಡಕ್ಕೆ ಹಾಕಿ. ಇದು ಬ್ರಹ್ಮಾಂಡದ ಪಾಸಿಟಿವ್ ಎನರ್ಜಿಯನ್ನು ಆಕರ್ಷಿಸಿ ನಿಮ್ಮ ಆರ್ಥಿಕ ಅಡೆತಡೆಗಳನ್ನು ಕ್ಷಣಾರ್ಧದಲ್ಲಿ ಭಸ್ಮ ಮಾಡುತ್ತದೆ. ನಿಮ್ಮ ಮನೆಯಲ್ಲಿ ಹಣ ಬಂದು ನಿಲ್ಲುತ್ತಿಲ್ಲವೇ? ಹಾಗಿದ್ದಲ್ಲಿ ನಿಮ್ಮ ಮನೆಯ ದಕ್ಷಿಣ ದಿಕ್ಕನ್ನು ಸರಿಪಡಿಸಿಕೊಳ್ಳಿ. ಪ್ರತಿದಿನ ಸಂಜೆ ಸೂರ್ಯ ಮುಳುಗಿದ ಮೇಲೆ ದಕ್ಷಿಣ ದಿಕ್ಕಿನಲ್ಲಿ ಒಂದು ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚಿ. ವಿಶೇಷವೆಂದರೆ ಆ ಎಣ್ಣೆಗೆ ಒಂದು ಚಿಟಿಕೆ ಕುಂಕುಮ ಹಾಕಿ. ಈ ರಕ್ತದೀಪವು ವಾಸ್ತು ದೋಷಗಳನ್ನು ಸುಟ್ಟು ಹಾಕಿ ಸಾಲದ ಸುಳಿಯಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತದೆ. 2026ರಲ್ಲಿ ಮಿಂಚಿನ ವೇಗದ ಪ್ರಗತಿಗಾಗಿ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಎಂದು ಟೈಪ್ ಮಾಡಿ ನಿಮ್ಮ ಸಂಕಲ್ಪ ದೇವರಿಗೆ ತಲುಪಿಸಿ. ನಿಮ್ಮ ಅದೃಷ್ಟದ ಸಂಖ್ಯೆ 9. ಯಾವುದೇ ಕಾರ್ಯದಲ್ಲಿ ವಿಜಯ ಸಿಗಲು ಒಂದು ಮಂಗಳವಾರ ಕೆಂಪು ರೇಷ್ಮೆ ದಾರಕ್ಕೆ 9 ಗಂಟುಗಳನ್ನು ಹಾಕಿ. ಪ್ರತಿ ಗಂಟು ಹಾಕುವಾಗ ನಿಮ್ಮ ಕಷ್ಟಗಳನ್ನು ನೆನೆಯಿರಿ. ನಂತರ ಹನುಮಂತನ ಭುಜದ ಸಿಂಧೂರವನ್ನು ಹಚ್ಚಿ ಬಲಗೈಗೆ ಕಟ್ಟಿಕೊಳ್ಳಿ. ಇದು ನಿಮ್ಮ ಸುತ್ತ ಶತ್ರುಗಳು ಭೇದಿಸಲಾಗದ ಸುರಕ್ಷಾ ಕವಚ ಸೃಷ್ಟಿಸುತ್ತದೆ. ನಿಮ್ಮ ಕೋಪವೇ ನಿಮ್ಮ ಶತ್ರುವಾಗಿದೆ? ಹಾಗಿದ್ದಲ್ಲಿ ಪ್ರತಿ ಮಂಗಳವಾರ 1 ಕೆಜಿ ಕೆಂಪು ಮಸೂರು ಬೇಳೆಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅಗತ್ಯವಿರುವವರಿಗೆ ದಾನ ಮಾಡಿ. ನೀವು ನೀಡುವ ಪ್ರತಿಯೊಂದು ಕಾಲು ನಿಮ್ಮ ಪಾಪ ಕರ್ಮಗಳನ್ನು ಕರೆದು ಕುಬೇರನ ಕೃಪೆಗೆ ಪಾತ್ರರನ್ನಾಗಿ ಮಾಡುತ್ತದೆ. ಇದು ಅತ್ಯಂತ ಶಕ್ತಿಶಾಲಿ ಪರಿಹಾರ. ಒಂದು ಹಳೆಯ ಕಬ್ಬಿಣದ ಬೀಗದ ಕೈಯನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಮನೆಯ ದಕ್ಷಿಣದ ಎತ್ತರದ ಜಾಗದಲ್ಲಿ ಯಾರಿಗೂ ಕಾಣದಂತೆ ಇಡಿ. ಕಬ್ಬಿನ ಶನಿ ಕುಜರ ಸಂಕೇತ. ಈ ತಂತ್ರವು 2026ರಲ್ಲಿ ನಿಮ್ಮ ಮುಚ್ಚಿಹೋಗಿರುವ ಅದೃಷ್ಟದ ಬಾಗಿಲನ್ನು ಅನಿರೀಕ್ಷಿತವಾಗಿ ತೆರೆಯುತ್ತದೆ. ಆಸ್ತಿ ಪಾಸ್ತಿ ಲಾಭ ನಿಮ್ಮದಾಗುತ್ತದೆ. ಸ್ನೇಹಿತರೆ, ನೀವು ಪಂಜರದಲ್ಲಿರಲು ಹುಟ್ಟಿದವರಲ್ಲ, ಕಾಡನ್ನು ಆಳುವ ಸಿಂಹಗಳು. ಈ 5 ರಹಸ್ಯಗಳನ್ನು ಶ್ರದ್ಧೆಯಿಂದ ಪಾಲಿಸಿ. ನಿಮ್ಮ ಬದುಕಿನ ಬಂಗಾರದ ದಿನಗಳು ಇಂದಿನಿಂದಲೇ ಆರಂಭವಾಗಲಿ. ಈ ಮಾಹಿತಿ ನಿಮಗೆ ಧೈರ್ಯ ಮತ್ತು ಸ್ಫೂರ್ತಿ ನೀಡಿದ್ದರೆ ಲೈಕ್ ಮಾಡಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಮೇಷ ರಾಶಿಯ ಮಿತ್ರರಿಗೆ ಶೇರ್ ಮಾಡಿ. ಒಳ್ಳೆಯದನ್ನು ಹಂಚಿ ಒಳ್ಳೆಯದನ್ನೇ ಪಡೆಯಿರಿ. ಧೈರ್ಯವಾಗಿ ಮುನ್ನಡೆಯಿರಿ, ವಿಜಯ ನಿಮ್ಮದೇ. ಶುಭವಾಗಲಿ. ಧನ್ಯವಾದಗಳು.